ಅಂತಂದರೆ ಡ್ರ್ಯಾಗನ್ ಫ್ರೂಟು, ಡ್ರ್ಯಾಗನ್ ಎಕ್ಸ್ಪ್ರೆಸ್ ಈ ಸಲ ತಗೊಳಕ್ಕೆ ಬಂದು ನೋಡ್ರಿ ಎಲ್ಲ ಕೊಡುತ್ತೋಗಿರೋ ಆ್ಯಪಲ್ಲು. ಚಾಟ್ ಸರಿಯಾಗೇ ಐತೆ, ನೀರಲ್ಲಿ ಸರಿಯಾಗೇ ಕುಡಿತಾ ಐತೆ. ಗೋಬಿ ಮಂಚೂರಿ ಅಂತ ಇದು ಪಾಣಿ ಹತ್ರ ಇದ್ದೀವಿ, ಫ್ಲೈಟು ಬಂದಿದ್ರೆ ಬರ್ತೈತಿ ಕುಡಿಯೋದು. ಗಾಡಿ ಗಿಡ ಬಂತು ಕರೆಕ್ಟಾಗಿ ನೀಟಾಗಿ. ಹಾಯ್ ಆ್ಯಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗ್ ನೀವು ನೋಡ್ದಂಗೆ ನಮ್ಮ ಊರಿಂದ ವಾಶಿಗೆ ಬಂದ್ವಿ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಅದೇ ವಾಶಿಯಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಬೆಂಗಳೂರಿಗೆ. ಏನಪ್ಪ ಲೋಡು ಅಂತಂದರೆ ಡ್ರ್ಯಾಗನ್ ಫ್ರೂಟು, ಡ್ರ್ಯಾಗನ್ ಎಕ್ಸ್ಪ್ರೆಸ್ ಈ ಸಲ ಲೋಡಿಂಗ್ ಎಲ್ಲ ತುಂಬ ಜೋರಾಗಿ ಆಗ್ತಾಯಿದೆ. ಟ್ರಾನ್ಸ್ಪೋರ್ಟ್ರ್ ಒಬ್ಬ ಬಂದಿದ್ದ ಇಲ್ಲಿ ಜಾಗ ತೋರ್ಸೋಕ್ಕೆ, ನನ್ನ ಮಗನಿಂದ ಭಾರಿ ಹಿಂಸೆ ಆಗೋಯಿತು. ಈ ಕಮಾನ್ನ ಹಾಕು ಅಂತಂದ್ಬಿಟ್ಟು, ಈ ಕಮಾನ್ನ ಹಾಕ್ಬಿಟ್ಟು ಕಟ್ಟಿ ಅಂತ, ಇದನ್ನು ಹಾಕ್ಬಿಟ್ಟು ಅವ್ನು ಎಳ್ದಂದ್ಬಿಟ್ಟು ಟಾರ್ಪಲ್ಲೇ ಅರ್ಧೋಯ್ತು ನಮ್ಮದು. ಅವನಿಂದ ತುಂಬ ಬೇಜಾರಾಗೋಯ್ತು. ಲೋಡಿಂಗ್ ಮಾಡ್ತವ್ರು ಬನ್ನಿ ತೋರಿಸ್ತೀನಿ. ಕೋಲ್ಡ್ ಸ್ಟೋರೇಜ್ ಇದು. ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಐತೆ. भैया किधर से आया? हाँ, ड्रैगन फ्रूट किधर से आया? वियतनाम, आउट ऑफ कंट्री से आया. ಸ್ವಲ್ಪ ಒಳಗಡೆ ಕೂತ್ಕೊಳ್ಳೋಣ ಬನ್ನಿ, ಸಿಕ್ಕಾಬಿಟ್ಟು ಕೂತ್ಕಾಗ್ತೈತೆ. ಲೋಡಿಂಗ್ ಮಾಡ್ತವ್ರೆ, ತುಂಬ ದೂರದಿಂದ ಅಲ್ಲ, ಇಲ್ಲೇ ಪಕ್ಕದಲ್ಲಿಂದ ನನ್ನ ಕಂಟೈನರ್ ಗಾಡಿಯಿಂದ ಬಂದೈತೆ, ಇಲ್ಲಿಂದ ಮಾಡ್ತವ್ರೆ. ತಣ್ಣಗಿರುತ್ತೆ ನಂಗೆ ಒಳಗಡೆ. ಇಲ್ಲಿ ಒಳಗಡೆ ಬಂದೆ, ಭಯ್ಯ ಆ್ಯಪಲ್ ಕೇಳಿದ್ರೆ ಒಳಗಡೆ ಇದಾವೆ ತಗೊಳಕ್ಕೆ ಬಂದು ನೋಡ್ರಿ ಎಲ್ಲ ಕೊಡುತ್ತೋಗಿರೋ ಆ್ಯಪಲ್ಲು. ಹೊಟ್ಟೆ ತಣ್ಣಗಿದೆ, ಬಿಸಿಲಿಂದ ಬರೋರು ಇಲ್ಲಾರ ಬಂದುಬಿಟ್ರೆ ನೆಮ್ಮದಿ ಗುರು. ಬಾ, ಲೋಡಿಂಗ್ ಪೂರ ಕಂಪ್ಲೀಟ್ ಆಯಿತು. ಮುಂದಕ್ಕೆ ಬಿಟ್ಕೊಂಬಿಟ್ಟು ಅಕ್ಕ ಟಾರ್ಪಲ್ ಹಾಕ್ಕೋಬೇಕು. 2 ಟಾರ್ಪಲ್ ಹಾಕ್ಬಿಟ್ರಿ, ಒಂದೇ ಒಂದು ಟಾರ್ಪಲ್ ಹಾಕ್ರಿ ಅಂತ ಹೇಳ್ತವ್ರೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಹಾಕೊಂಡು ಹೋಗೋದು. ಹೈಟು ಕಮ್ಮಕ್ಕೆ ಬಂದೈತೆ ಬಾಡಿ ಲೆವೆಲ್ಗೆ ಅಂತ ಒಂದು ಬಾಕ್ಸು. ಅಕ್ಕ ಟಾರ್ಪಲೆಲ್ಲ ಹಾಕೊಂಬಿಟ್ಟು ಹೊರಟಿದ್ದೀವಿ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಹೋದ್ಮೇಲೆ ಘಾಟ್ ಸಿಗುತ್ತೆ. ಕಂಡಲ ಘಾಟ್ ಶುರುವಾಯಿತು. ಬರ್ಬೇಕಾದ್ರೆ ಇಳಿಸಿದ್ವಿ, ಇವಾಗ ಹತ್ತಿಸ್ತಾ ಇದ್ದೀವಿ. ಈಸಿಯಾಗಿ ಇಳಿಸ್ಬಿಟ್ಟೆ. ಈಗ ನಮ್ಮ ಅಣ್ಣ ಹತ್ತಿಸ್ತವನ. ಸಿಕ್ಕಾಪಟ್ಟೆ ವೆಹಿಕಲ್ಸು, ಲಾರಿಗಳೆಲ್ಲ ಹತ್ತಕ್ಕೆ ಭಾರಿ ಇದು ಮಾಡ್ತಾರೆ. ನಮ್ಮದು ತೀರಾ ಸ್ಪೀಡಲ್ಲೇನು ಹೋಗ್ತಾ ಇಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಹತ್ತಬೇಕಲ್ಲ ಘಾಟ್ನ, ಅದಕ್ಕೆ. ಚಾಟ್ ಸರಿಯಾಗೇ ಐತೆ, ನೀರಲ್ಲಿ ಸರಿಯಾಗೇ ಕುಡಿತಾ ಐತೆ. ಹೆಂಗೈತೆ ಒಂದು 100 ಕಿಲೋಮೀಟ್ರ್ ಬಂದ್ವಿ. ಫುಡ್ ಪಾಯಿಂಟ್ ಸಿಕ್ತು. ಸ್ವಲ್ಪ ಹೊಟ್ಟೆಗೆ ತಿನ್ಬಿಡೋಣ ಅಂತ ಮಲಗಿಟ್ಟು ದೇಶದಂಗೆ ಅಣ್ಣ ಓಡಿಸ್ತಿದ್ದ ಗಾಡಿನ. ಏನು ಸಿಗುತ್ತೋ ಏನೋ, ಸೌತ್ ಇಂಡಿಯನ್ ಅಂತೂ ಸಿಗಲ್ಲ, ನೋಡೋಣ. ಇದು ಫೇಮಸ್ ಡಿಶ್ಶು ನಮ್ಮ ಸೌತಲ್ಲೆಲ್ಲ, ಅಂದರೆ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ. ಗೋಬಿ ಮಂಚೂರಿ ಅಂತ ಇದು ವರ್ಸ್ಟ್ ಡಿಶ್ಶು ಅಣ್ಣ. ಹೆಂಗನೆ ಸರ್ ಗೋಬಿ ಮಂಚೂರಿ? ಇದು ವರ್ಸ್ಟ್ ಡಿಶ್ ಇದು ಊರು ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಒಂದು ಸ್ಯಾಂಡ್ವಿಚ್ ತಿಂದ್ವಿ, ಅದೇ ಸ್ವಲ್ಪ ಪರವಾಗಿಲ್ಲ. ಇದಕ್ಕೆ 180 ರೂಪಾಯಿ ವೇಸ್ಟ್. ಕೊಡೋಣ. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಗೋಬಿ ಮಂಚೂರಿಯನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ವಿ.
ನಾನೊಂದು ಸಿಕ್ಕಾಬಿಟ್ಟು ನಿದ್ರೆ ಬಂದ್ಬಿಟ್ಟಿದ್ದೆ ಅಂತ ಮಲ್ಕೊಂಬಿಟ್ಟೆ. ಅಣ್ಣನೇ ತುಂಬ ದೂರ ಗಾಡಿ ಓಡಿಸ್ದ. ನಾನೇ ಜಾಸ್ತಿ ಒಂದು 100 ಕಿಲೋಮೀಟ್ರ್ ಅಷ್ಟೇ ನಾನು ಓಡಿಸಿದ್ದು ಗಾಡಿನ. ತಿಂಡಿ ತಿನ್ನಬೇಕು, ಬ್ರಷ್ ಮಾಡಿದ್ವಿ. ಇವಾಗ ಜಸ್ಟು ಟೀನೂ ಕುಡ್ದಿಲ್ಲ. ತಿಂಡಿ ತಿನ್ನೋಕ್ಕೆ ಹೋಟ್ಲು ಹುಡುಕ್ತಾ ಇದೀವಿ, ಎಲ್ಲೂ ಹೋಟ್ಲು ಸಿಗ್ತಾ ಇಲ್ಲ. ತಿಂಡಿ ತಿನ್ನಕ್ಕೆ ನಿಂತ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಬೆಳಗಾವಿ ಹತ್ರ ಇದ್ದೀವಿ. ಪೂರಿ ಮತ್ತು ಆನಿಯನ್ ದೋಸೆ ತಗೊಂಡಿದ್ದೀವಿ. ರೈಸ್ ಕೇಳಿದ್ವಿ, ರೈಸ್ ಇಲ್ಲ ಅಂತಂದರು. ಬರಲ್ಲ, ಚೆನ್ನಾಗೈತಿ. ತಿಂಡಿ ಚೆನ್ನಾಗೈತೆ ಅಣ್ಣ. ತಿಂಡಿ ತಿನ್ಕ ಬಂದ್ವಿ ಇವಾಗ ತಾನೇ. ನಿಪ್ಪಾಣಿ ಹತ್ರ ಇದ್ದೀವಿ. ಫ್ಲೈಟು ಮೇ ಬಿ ಡಕೋಟಾ ವಿಮಾನ ಇದೆಯಲ್ಲ ನಮ್ಮ ಧರ್ಮಸ್ಥಳ, ಆ ಥರನ. ಬೆಳಗಾಂ ದಾಟಿ ಧಾರವಾಡ ದಾಟಿ ಹುಬ್ಳಿಲಿದ್ದೀವಿ. ಹೊಟ್ಟೆ ಬಿಸಿಲು, ಗಾಡಿ ಸರಿ ಆಗ್ತಾನಂತೆ. ಒಂದು ನೆರಳಿಯ ಜಾಗ ಸಿಗ್ತಾ ಇಲ್ಲ. ಇಲ್ಲೇ ಎಗ್ ರೈಸ್ ಅಂಗಡಿ ಇದೆ. ಇಲ್ಲಿ ಅಣ್ಣ ಎಗ್ ರೈಸ್ ಚೆನ್ನಾಗಿ ಮಾಡಿಕೊಟ್ರು. 2 ಫುಲ್ ಎಗ್ ರೈಸ್ ತಿಂದ್ವಿ. ಎಲ್ಲೂ ನಿಲ್ಲಿಸಿಲ್ಲ. ನಿಲ್ಲಿಸ್ಬೇಕು ಅಂತ ಅನ್ಕೊಳಕ್ಕೆ ಅಂತಂದರೆ ಎಲ್ಲೂ ನೆರಳಿಲ್ಲ. ಟೈರ್ ಬೇರೆ ಹೀಟ್ ಆಗಿದ್ದಾವೆ. ನೆರಳು ಸಿಕ್ಕಿದಾಗ ಗಾಡಿ ಸೈಡ್ಗೆ ಹಾಕ್ಬೇಕು. ದಾವಣಗೆರೆ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. 48 ಕಿಲೋಮೀಟ್ರ್ ಐತೆ. ಅಣ್ಣ ಮಲಗಿದ್ದಾನೆ, ಗಾಡಿ ಓಡಿಸ್ತಾರೆ. ನನಗೂ ನಿದ್ರೆ ಬರ್ತಾ ಟೀ ಕುಡಿಬೇಕು. ಟೀ ಅಂಗಡಿ ಈ ಥರ ಒಂದು ಬಾಳೆಹಣ್ಣು ಬೇರೆ ಇದ್ದಾವೆ. ಟೀ ಕುಡಿಬೇಕು. ಟೋಲಿಗೆ ಬಂದ್ವಿ. ನನಗೆ ನಾನೇ ಗಾಡಿ ಓಡಿಸ್ತೀನಿ. 70 ಕಿಲೋಮೀಟ್ರ್ ಇದೆ ಪಾಯಿಂಟು. ಈಗ ಅಣ್ಣ ಓಡಿಸ್ತಾನೆ. ಅಲ್ಲಿ ಕಾಣ್ತಾರ ಟಾಟಾ ಎಸಿ ಗಾಡೀಲಿ ಹೋಟ್ಲಿದೆ. ಅಲ್ಲಿ ಇಡ್ಲಿ ತಿನ್ಕೊ ಬಂದ್ವಿ. ಇಲ್ಲೇ ಪರೋಡ ಅಂಗಡಿ ಇತ್ತು. ಪರೋಡ ತಿನ್ಬಿಟ್ಟು ಹೊರಡದೆ. ಕರೆಕ್ಟಾಗಿ ಇನ್ನು 2 ಅವರ್ ಐತೆ, ಹೊರಡಬೇಕು. ನೆಕ್ಸ್ಟ್ ಡೇ. ಹಾಯ್ ಅಂಡ್ ಮಾಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ 11 ಗಂಟೆಗೆ ಬಂದು ಫ್ರೂಟ್ ಮಾರ್ಕೆಟ್ ಹಾಕ್ಬಿಟ್ಟು ಮಲ್ಕೊಂಬಿಟ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಹಾಕ್ಕೊಂಡು ಸ್ನಾನ ಮಾಡಿದ್ವಿ. ನೀರು ಸಿಕ್ತು, ಬಾತ್ರೂಮ್ ಇತ್ತು. ಬಿಟ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಟಾರ್ಪಲ್ಲಿ ಹಗ್ಗ ಎಲ್ಲ ಬಿಚ್ಚಿಬಿಟ್ಟು ಹೋಗಿದ್ವಿ. ಅಟ್ಲಾಗ ಅನ್ಲೋಡ್ ಅರ್ಧ ಮಾಡಿಬಿಟ್ಟಿದ್ದಾರೆ, ಸಮಸ್ಯೆ ಇಲ್ಲ. ಇದು ಕೋಲ್ಡ್ ಸ್ಟೋರೇಜೇ, ಬಟ್ ತೀರಾ ಬಾಂಬೆಲಿದ್ದಂಗೆ ದೊಡ್ಡ ಕೋಲ್ಡ್ ಸ್ಟೋರೇಜ್ ಅಲ್ಲ. ಆಲ್ರೆಡಿ ಒಂದು 40% ಆಗೈತೆ ಅಷ್ಟೇ. ಇನ್ನೂ ಬೇಜಾನಾಯ್ತು. ಹೆಂಗೆ ತಗೊಂಬಂದಿದ್ದು ಹಂಗೆ ಐತೆ, ಸಖತ್ತು ಕೋಲ್ಡಾಗಿ. ಒಳಗಡೆ ನೀವು ಊಟ ನೋಡಬೇಕು. ನಾವು ತಗೊಂಬಂದಿದ್ದೆ ಈ ಐಟಮ್ಮು. ಸಿಕ್ಕಾಪಟ್ಟೆ ಕೋಲ್ಡಾಗೈತೆ. ಇದೆ ಕೋಲ್ಡ್ ಸ್ಟೋರೇಜು. ಬೇರೆ ಬೇರೆ ಏನೇನೋ ಫ್ರೂಟ್ಗಳಿದ್ದಾವೆ. ಇದೆ ಆ್ಯಪಲ್ಲು. ಏನು ಫ್ರೂಟು? ಹಿಂಗೆ ಯಾವುದೋ ಬೇರೆ ದೇಶದ ಆ್ಯಪಲ್ ಇರ್ಬೇಕೇನಪ್ಪ. ಇಲ್ಲೇ ಇರ್ಬೇಕಪ್ಪ ಅನ್ನಿಸ್ತೈತೆ. ಇಲ್ಲ ನಾವು ತಂದಿದ್ದು ಯಾವ್ದು ಇದರಲ್ಲಿ, ಎಷ್ಟೆಷ್ಟು ಏನೋ ಒಂದು ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಹರಾಜು ನಡೀತಾ ಐತೆ. ಮಾವಿನಕಾಯಿ ಹರಾಜು. ಹುಸ್ಕೂರು ಫ್ರೂಟ್ ಮಾರ್ಕೆಟು ಸಿಕ್ಕಾಪಟ್ಟೆ ದೊಡ್ಡದು. ನನ್ನ ಪ್ರಕಾರ ಇಡೀ ಬೆಂಗಳೂರಿಗೇನು ಇಲ್ಲೇ ಫ್ರೂಟ್ ಸಪ್ಲೈ ಆಗುತ್ತೆ ಅನಿಸುತ್ತೆ. ಇಡೀ ಕರ್ನಾಟಕಕ್ಕೆ ಇರ್ಬೇಕೇನಪ್ಪ. ಇಲ್ಲ, ಬೆಂಗಳೂರಿಗೆ ಅನಿಸುತ್ತೆ. ಬಟ್ ಬೆಂಗಳೂರಲ್ಲಿ ದೊಡ್ಡ ಮಾರ್ಕೆಟ್, ಫ್ರೂಟ್ ಮಾರ್ಕೆಟ್ ಅಂದ್ರೆ ಇದೆ. ಇದು ಬಿಟ್ಟರೆ ಮಾಮೂಲಿ KR ಮಾರ್ಕೆಟ್, ತರಕಾರಿ ಮಾರ್ಕೆಟು. ಅದು ಎಲ್ಲಿ ಆ ಗಲ್ಲಿಂದ ಈ ಇದ್ರ ತನಕ ಐತೆ. ಈ ಬರೀ ಹಣ್ಣಿಂದು, ಬರೀ ಹಣ್ಣು ಅಷ್ಟೇ, ತರಕಾರಿ ಒಂದು ಇಲ್ಲ. ಮಾರ್ಕೆಟ್ ಇದಲ್ವಾ, ಅದು ಪೂರ ತರಕಾರಿದಾ? ಫುಲ್ ತರಕಾರಿ. ರಾತ್ರಿ ನಮಗೆ ಇಲ್ಲಿ ಗುಂಡಿ ಇರೋದು ಗೊತ್ತಾಗಲಿಲ್ಲ. ಟೈರ್ ಹಂಗೆ ಗುಂಡಿಲಿ ಕೂತ್ಬಿಡೋದೆ. ರೈಟ್ ಸೈಡ್ ಟೈರ್ ಮಾತ್ರ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮಣ್ಣು ಐತೆ, ಹಂಗಾಗಿ ಅದೇನು ಗೊತ್ತಿಲ್ಲ. ಬಟ್ ಹಂಗೂ ರಾತ್ರಿನೇ ಮೂವ್ ಮಾಡೋಕ್ಕೆ ನೋಡಿದ್ವಿ. ಬಟ್ ಇಲ್ಲ, ಲೋಡ್ ಇರೋದ್ರಿಂದ ಹೋಗಲಿಲ್ಲ. ಖಾಲಿ ಆದಮೇಲೆ ಮುಂದಕ್ಕೆ ಹೋಗುತ್ತೆ, ಸಮಸ್ಯೆ ಇಲ್ಲ. ಬಟ್ ಹಿಂದ್ಗಡೆ ಹೋಗ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಬಟ್ ಹಿಂದ್ಗಡೆ ಹೋಗಿ ಇಲ್ಲಿ ಹಿಂದ್ಗಡೆ ಬಂಪರು ಟಚ್ ಆಗ್ತಾಯಿದೆ. ನಿಧಾನಕ್ಕೆ ಹುಷಾರು ತಗೊಂಡೋಗ್ಬೇಕು. ಫ್ರಂಟ್ ಮುಂದಕ್ಕೆ ಹೋಗೋಕ್ಕೂ ಅಷ್ಟು ವೆಹಿಕಲ್ಲು. ರಾತ್ರಿ ಒಂದಾಗಿ ಇಷ್ಟು ವೆಹಿಕಲ್ಲೇ ಇರಲಿಲ್ಲ. ಸಿಕ್ಕಾಪಟ್ಟೆ ವೆಹಿಕಲ್ ಆಗಿಬಿಟ್ಟಿದ್ದಾವೆ. ಅನ್ಲೋಡಿಂಗ್ ಪೂರ ಕಂಪ್ಲೀಟ್ ಮಾಡಿದ್ದಾರೆ. ಲಾಸ್ಟಿಗೆ ಒಂದು ಗಾಡಿಗೆ ಒಂದು 200 ಮಾತ್ರ ಕ್ರಾಸಿಂಗ್ ಮಾಡಿದ್ರು.
ಡೋರ್ ಹಾಕೊಂಬಿಟ್ಟು ಹೊರಡಬೇಕು. ತಡಿ, ಈ ಕಡೆ ಇರೋ ತೆಗಿತೇನಿರು. ಬಾಡಿಗೆ ಇಸ್ಕೊಂಬಿಟ್ಟು ಹೊರಡಬೇಕು. ಬಾಡಿಗೆ ಎಲ್ಲ ಇಸ್ಕೊಂಡ್ವಿ. ಹಂಗೂ 200 ರೂಪಾಯಿ ಲಾಸ್ಟಿಗೆ ಕಮ್ಮಿ ಕೊಟ್ಟರು. ಇಲ್ಲಿ ಮಾಮೂಲಿ 500 ಅಂತ ಹೇಳ್ಬಿಟ್ಟು ಕಳಿಸಿದ್ರು ನಮ್ಗೆ ಅಲ್ಲಿಂದ. ಇಲ್ಲಿ ಇಲ್ಲ ದೊಡ್ಡ ಗಾಡಿಗೆ 700 ಅಂತ ಅಂದ್ಬಿಟ್ಟು ಮೇಲ್ಗಡೆ ಇದ್ದಿದ್ದು ಗಾಡಿ ಸಿಗಾಕೊಂಡಿದ್ದು ಬಂತು ಕರೆಕ್ಟಾಗಿ ನೀಟಾಗಿ. ಬಾಂಬೆಲಿ ನಮಗೆ ಲೋಡ್ ಸಿಗೋಕ್ಕೆ ಕಾರಣ ಬಂದ್ಬಿಟ್ಟು ಹಾಸನವ್ರದ್ದು ಪರಿಚಯ ಆಗಿದ್ರು ನಮಗೆ. ಅಂದವೇ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಊಟಕ್ಕೆ ಹೋಗ್ತಿದ್ವಿ. ಅವಾಗ ಪರಿಚಯ ಆದರು ಒಬ್ಬರು ಅಣ್ಣ, ಅಪ್ಪು ಅಣ್ಣ ಅಂತ ಅಂದ್ಬಿಟ್ಟು. ಅವ್ರ ಓನರ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಅವರಿಗೆ ಕಾಲ್ ಮಾಡಿ ನಮ್ಮದೇ ಗಾಡಿ ಹೆಸರು ಬರ್ಕೊಳ್ಳಿ ಅಂತ ಅಂದ್ಬಿಟ್ಟು ಗಾಡಿ ನಂಬರು ಕಾಂಟ್ಯಾಕ್ಟ್ ನಂಬರ್ ಬರ್ಕೊಂಡ ಮೇಲೆ ನಮಗೆ ನೆಕ್ಸ್ಟ್ ಡೇ ಲೋಡ್ ಸಿಕ್ಕಿದ್ವಿ. ಬಟ್ ಹೋಗಿದ್ವಿ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ. ಅದೇ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ನಾನು ನಮ್ಮ ಅಣ್ಣ ಹೋಗಿದ್ವಿ. ಬಟ್ ಅವರು ಇಲ್ಲಿ ಮುಂಚೆ ಲೋಡ್ ಹೊಡೆದಿರಬೇಕು, ಇಲ್ಲ ಅಂತಂದರೆ ಕಾಂಟ್ಯಾಕ್ಟರ್ದು ಹಳೇದು ಇರಬೇಕು ಅಂತ ಅಂದರು. ನಮ್ಗೆ ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ, ಅಲ್ಲಿ ಹೊಡೆದಿರೋ ಲೋಡ್ ಹೋದಾರೆ ಯಾರಿಗೂ ಇರಲಿಲ್ಲ. ಹಾಗಾಗಿ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ಹಾಸನ್ ಬ್ರದರ್ಸಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮಲ್ಲಿ ಅವ್ರಿಲ್ಲ ನಮಗೆ ಲೋಡ್ ಸಿಗ್ತಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಥ್ಯಾಂಕ್ ಯು ಬ್ರದರ್ಸ್. ಮಾರ್ಕೆಟಿಂದ ಹೊರಗಡೆ ಬಂದ್ವಿ ಸೇಫಾಗಿ ಗಾಡಿ ತಗೊಂಡ್ಬಿಟ್ಟು. ಆಲ್ಮೋಸ್ಟ್ ಅಲ್ಲೂ ಇಲ್ಲಿ ಬೆಂಗಳೂರಿಂದ ಶಿವಮೊಗ್ಗ ಲೋಡ್ ಮಾಡಿದ್ದು, ಅಲ್ಲಿಂದ ಲೆಕ್ಕ ಬರೆದಿಲ್ಲ ಅಣ್ಣ, ಹಾಗಾಗಿ ಲೆಕ್ಕ ಬರೀತಾ ಇದ್ದಾನೆ. ಆ ಟ್ರಿಪ್ಪಲ್ಲೇನು ಜಾಸ್ತಿ ಉಳಿದಿಲ್ಲ ನಮಗೆ. ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವು ಜಸ್ಟ್ ಲೋಡ್ ಮಾಡಿದ್ದಷ್ಟೇ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀವಿ. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಬಾಯ್.